ಹೊಸನಗರಕ್ಕೆ ಬಂದರು. ಅಲ್ಲಿಂದ 9/7/2011 ನಮ್ಮ ಶಾಲೆಗೆ ಅಂದರೆ CHPS ಹಾಲಗೊಂಡನಹಳ್ಳಿ ಶಾಲೆಗೆ ಇಂಗ್ಲಿಷ್ ಸಹ ಶಿಕ್ಷಕರಾಗಿ ಕರ್ತವ್ಯಕ್ಕೆ ಸೇರಿಕೊಂಡು ಇಲ್ಲಿಯವರೆಗೂ ಕೂಡ ಈ ಶಾಲೆಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಈಗ ಅನೇಕ ಕಾರಣಗಳಿಂದ ಅವರು ಬಾಣಸ್ಮಾರಕ ಶಾಲೆಗೆ ವರ್ಗಾವಣೆಯನ್ನು ತಗೊಂಡು ಈಗ ಅಲ್ಲಿ ಹೋಗ್ತಾ ಇದ್ದಾರೆ. ಅವರ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾ ಈಗ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮೆಲ್ಲರನ್ನ ಕುರಿತು ಅವರ ಅನುಭವವನ್ನು ಎಲ್ಲರ ಜೊತೆ ಹಂಚ್ಕೋಬೇಕು ಅಂತ ನಮ್ಮ ಶಾಲೆಯ ಶಿಕ್ಷಕರಾದ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶಿಕ್ಷಕರೇ ಹಾಗೂ STMC ಶಾಲೆ STMC ಅಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯತ್ ಸಹೋದರಿಯರಾದಂತಹ ಪಾಠಶಾಲಾ ಶಿಕ್ಷಕಿಯರೇ, ನಾನು ಈ ಶಾಲೆಗೆ ಆಕಸ್ಮಿಕವಾಗಿ ಏನು ಬಂದಿಲ್ಲ. 2001ರಲ್ಲಿ ನಾನು ಈ ಊರಿನ ಸೊಸೆಯಾಗಿ ಬಂದಾಗ, ಈ ತಾಲೂಕಿನ ಸೊಸೆಯಾಗಿ ಬಂದಾಗ ಇದೇ ಹಾದಿಯ ಮೇಲೆ ನಾನು ಬಸ್ನಲ್ಲಿ ಹೋಗ್ತಾ ಇದ್ದೆ. ನಮ್ಮ ಹತ್ರ ಯಾವುದೇ ವೆಹಿಕಲ್ ಇದ್ರೂ ಪುಟ್ಟ ವೆಹಿಕಲ್. ಆಕಸ್ಮಿಕವಾಗಿ ಏನು ಬಂದಿಲ್ಲ. ನಾನೊಮ್ಮೆ ಬಸ್ಸಲ್ಲಿ ಹೋಗುವಾಗ ನನಗೆ ಗೊತ್ತಿಲ್ಲ, ನನಗೆ ಜಾತಿ ಭೇದ ಗೊತ್ತಿಲ್ಲ. ಯಾಕಂದರೆ ನಾನು ಮೂಲತಃ ಹುಟ್ಟು ಕ್ರಿಶ್ಚಿಯನ್ ಆಗಿರೋದ್ರಿಂದ ಯಾವುದೇ ಜಾತಿಗಳಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಮ್ಮಲ್ಲಿ ಜಾತಿ ಇಲ್ಲ. ಈ ಊರ ಹತ್ರ ಬಂದಾಗ ಒಂದು ಜನ ಕೇಳಿದ್ರು, ನೀನು ತಿಗಿಳ್ರು ಹೊಸಳ್ಳಿ ಹೇಳ ಅಂತ. ನನಗೆ ಈ ಊರಿದೆ ಅಂತಲೂ ಗೊತ್ತಿಲ್ಲ. ಯಾಕಂದರೆ ನಾನು ಸ್ಟ್ರೈಟ್ ಹೋಗ್ತಿದ್ದೆ ಬರ್ತಿದ್ದೆ ಅಷ್ಟೇ ಗೊತ್ತು. ನಾನು ಯಾಕೆ ಅಜ್ಜಿ ಅಂದೆ, ನೀನು ಮೂಗುತಿ ಹಾಕಿಲ್ವಲ್ಲಮ್ಮ, ಅದಕ್ಕೆ ಕೇಳಿದ್ರೆ ನೀನು ನಮ್ಮವಳಿರಬೇಕು ಅಂತ. ಆಕೆ ಹೇಳಿದ ಹಾಗೆ, ನೀನು ಮೂಗುತಿ ಹಾಕಿಲ್ವಲ್ಲ ಅದಕ್ಕೆ ನೀನು ನಮ್ಮವಳಿರಬೇಕು ಅಂತ. ನಾನಂದ್ರೆ ಅಜ್ಜಿ ಮೂಗುತಿ ಹಾಕೋದು ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ, ನಾನು ಹಾಕಿಲ್ಲ ಅಷ್ಟೇ ಅಜ್ಜಿ. ನಾನು ಅಂದ್ಕೊಳ್ತೀನಿ ಮುಂದೊಂದು ದಿನ ನಾನು ಇಲ್ಲಿ ಶಾಲೆಗೆ ನನಗಾಗ ಗೌರ್ಮೆಂಟ್ ಹುದ್ದೆನೂ ಸಿಕ್ಕಿರಲಿಲ್ಲ, ಶಿಕ್ಷಕ ಹುದ್ದೆನೂ ಸಿಕ್ಕಿರಲಿಲ್ಲ, ತರಬೇತಿ ಅಷ್ಟೇ ಆಗಿತ್ತು. ಅವತ್ತೇ ಆಕೆ ನೀವು ನಮ್ಮವರ ಅಂತ ಕೇಳಿದರು, ಅಂದರೆ ಈ ಊರಿನವರ ನೀವು ಅಂತ. ಮುಂದೊಂದು ದಿನ ಈ ಶಾಲೆಗೆ ನಾನು ಶಿಕ್ಷಕಿಯಾಗಿ ಬರ್ತೀನಿ ಅನ್ನೋದು ನನ್ನ ಊಹೆನಲ್ಲೂ ಇರಲಿಲ್ಲ. ನೆಕ್ಸ್ಟ್ ನಾನು ಹುದ್ದೆಗೆ ಅತ್ಯುತ್ತಮ ಅಂಕಗಳನ್ನೇ ಪಡ್ಕೊಂಡು ನನ್ನ ಹುಟ್ಟಿದ ಊರಿನಲ್ಲಿ ಶಿಕ್ಷಕಿಯಾಗಿ ಹೋದೆ. 2 ವರ್ಷಗಳ ನಂತರ ನಾನು ವಾಪಸ್ ಬರಬೇಕು, ನನ್ನ ಗಂಡ ಇಲ್ಲಿದ್ದರು, ನಾನು ವಾಪಸ್ ಬರಬೇಕು ಅಂದಾಗ ಅವತ್ತು ನಾನು ಮೊದಲು ಆಯ್ಕೆ ಮಾಡಿಕೊಂಡಿದ್ದು ಹಲ್ಗೊಂಡಳ್ಳಿ. ಆಗ ಹಲ್ಗೊಂಡಳ್ಳಿ ತಿಗುಡಸಲಿ ಅಂತ ಗೊತ್ತಿರಲಿಲ್ಲ. ಈ ಊರು ಟೌನ್ಗೆ ಹತ್ರ ಇದೆ, ನಮ್ಮೂರಿಗೆ ಮಧ್ಯೆ ಇದೆ, ಎಷ್ಟೊಂದು ಹಳ್ಳಿಗಳಿದೆ. ಅವತ್ತು ನಾನು ಆಯ್ಕೆ ಮಾಡಿಕೊಂಡಿದ್ದು ಹಾಲಗೊಂಡಳ್ಳಿ ಶಾಲೆ. ಆದರೆ ಅವತ್ತು ಅದೃಷ್ಟ ನನ್ನ ಕಡೆಗೆ ಇರಲಿಲ್ಲ, ಆ ಶಾಲೆ ಸಿಗಲಿಲ್ಲ, ಕಂಸಾಗ ಸಿಕ್ತು ನನಗೆ. ನೆಕ್ಸ್ಟ್ ನಾನು ವರ್ಗಾವಣೆ 2 ವರ್ಷ ಆದ ನಂತರ ಪ್ರತಿ ವರ್ಷ ಬಯಸ್ತಾ ಇದ್ದೆ, ಪ್ರತಿ ಹಂತದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೆ ಹಾಲಗೊಂಡಳ್ಳಿ ಬೇಕು ಅಂತ. ನಂತರ 2ನೇ ಅವಕಾಶದಲ್ಲಿ ನನಗೆ ಇಲ್ಲಿ ಶಿಕ್ಷಕಿಯಾಗಿ ಬರುವಂತಹ ಅವಕಾಶ ಒಲಿದು ಬಂತು. ಅಂತಂದರೆ ಇದು ನನ್ನೇ ಆಯ್ಕೆ ಆಗಿರಲಿಲ್ಲ, ನಾನು ಶಿಕ್ಷಕಿಯಾಗಿ ಬರಬೇಕು ಅಂತಿದ್ದು ಇದು ದೇವರ ಆಯ್ಕೆ ಆಗಿತ್ತು. ಯಾಕೆಂದರೆ ಹಾಲಗೊಂಡಳ್ಳಿ ಬಿಟ್ಟು ಮತ್ತೊಂದು ಶಾಲೆಯ ಹೆಸರನ್ನು ನಾನು ಶಿಕ್ಷಕಿಯಾಗಿ ಬಯಸಿರಲಿಲ್ಲ. ಅದು ನನಗೆ ಗೊತ್ತಿರಲಿಲ್ಲ. ಯಾಕೆ ನಾನು ಇಲ್ಲಿ ಹಾಲಗೊಂಡಳ್ಳಿ ಶಾಲೆನ ನಾನು ಯಾಕೆ ಇವತ್ತಿಗೂ ನನ್ನ ಹತ್ರ ಅಪ್ಲಿಕೇಶನ್ ಇದೆ, ನೀವು ನಂಬಿಲ್ಲ ಅಂದರೆ ಅವಾಗ ಬರಲಿ ತುಂಬಿಸ್ತಾ ಇದ್ವಿ. ಯಾವ ಶಾಲೆಗೆ ವರ್ಗಾವಣೆ ಬಯಸ್ತೀರಾ, ಹಾಲಗೊಂಡಳ್ಳಿ ಶಾಲೆಗೆ ಬಯಸ್ತಾ ಇದೆ. ಹಾಗಾಗಿ ಇದು ದೇವರ ಆಯ್ಕೆ ಆಗಿತ್ತು, ಇದು ನನ್ನೇ ಆಯ್ಕೆ ಆಗಿರಲಿಲ್ಲ. ನನಗೆ ತುಂಬ ಹೆಮ್ಮೆ ಇದೆ. ಇಲ್ಲಿ ಸುಮಾರು 15 ವರ್ಷಗಳಿಗಿಂತ ಹೆಚ್ಚಿನ ಕಾಲ ನಾನಲ್ಲಿ ಶಿಕ್ಷಕಿಯಾಗಿ ಹೆಮ್ಮೆ ಇದೆ. ಯಾಕೆಂದರೆ ನಾನು ಇಲ್ಲಿ ಬಂದಾಗ ತುಂಬಿದ ಶಾಲೆಗೆ ಬಂದೆ. ಅಲ್ಲಿ ಕಾಳಿರಯ್ಯನವರು ನನ್ನನ್ನು ಬರಮಾಡಿಕೊಂಡ್ರು. ಅಲ್ಲಿ ಹೈಸ್ಕೂಲ ಮುಖ್ಯ ಶಿಕ್ಷಕರಾಗಿದ್ದರು ಸಹ ಪ್ರೀತಿಯಿಂದ ಬರಮಾಡಿಕೊಂಡು ಅವರೇ ಸಣ್ಣ ಮೇಡಮ್ನ ಪರಿಚಯ ಮಾಡಿಕೊಂಡ್ರು. ಯಾಕೆಂದರೆ ಅವ್ರಿಗೆ ನಮ್ಮ ಮನೆಯವರ ಪರಿಚಯ ಹೇಳಿದ್ರು, ಈ ಶಾಲೆ ಬಗ್ಗೆ ಹೇಳಿದ್ರು, ತುಂಬ ಚೆನ್ನಾಗಿದೆ ಅಮ್ಮ, ನೀವು ಚೆನ್ನಾಗಿ ವರ್ಕ್ ಮಾಡ್ಬೋದು ಅಂತ. ಅವ್ರ ಮಾತು ಖುಷಿಯಾಗಲಿಲ್ಲ. ನನಗೆ ಯಾವುದೇ ಒಂದು ಸಣ್ಣ ಪುಟ್ಟ ಕಹಿ ಘಟನೆಗಳು ಮಕ್ಕಳಿಂದಾಗಲಿ, ಊರಿಂದಾಗಲಿ, ಗ್ರಾಮಸ್ಥರಿಂದಾಗಲಿ ಆಗಲಿಲ್ಲ. ಪ್ರೀತಿಯ ಸವಿಯನ್ನಷ್ಟೇ ನನಗೆ ಕೊಟ್ಟಿದ್ದಾರೆ. ಕಹಿ ಅನ್ನೋದನ್ನು ಈ ಊರಿನಲ್ಲಿ ನೋಡಲೇ ಇಲ್ಲ, ನನಗೆ ತೋರಿಸಲೂ ಇಲ್ಲ. ನನಗೊಂದು ಮಹಾದಾಸೆ ಇತ್ತು. 1ನೇ ತರಗತಿಯಿಂದನೂ ಇಂಗ್ಲೀಷ್ ಪ್ರಾರಂಭ ಆಗಿ ನನ್ನ ಮಕ್ಕಳು ಉತ್ತಮವಾಗಿ ಇಂಗ್ಲೀಷ್ನಲ್ಲಿ ಮಾತಾಡೋದನ್ನು ನಾನು ನೋಡಬೇಕು ಅಂತೇಳಿ ಮುಖ್ಯ ಶಿಕ್ಷಕರಿಗೆ ಹೇಳ್ದಂಗೆ ಲಾಸ್ಟ್ ಬಾರಿ ಇಂಗ್ಲೀಷ್ ಮೀಡಿಯಂ ಬೇಡ ಅಂದ್ರೂ ನಾನು ಒತ್ತಾಯ ಮಾಡಿ, ಇಲ್ಲ ನಮ್ಮ ಶಾಲೆಗೆ ಇಂಗ್ಲೀಷ್ ಮೀಡಿಯಂ ಬೇಕು ಅಂತೇಳಿ ಒತ್ತಾಯ ಮಾಡಿದಾಯಿತು. ಅದಾದಮೇಲೆ ನನಗೊಂಥರ ಆತ್ಮತೃಪ್ತಿ, ನಾನು ಇರಲಿ ಇಲ್ಲದಿರಲಿ ನನ್ನ ಮಕ್ಕಳು ಇಂಗ್ಲೀಷನ್ನು ಕಲಿಯುತ್ತಾರೆ. ನನಗೊಂದು ತೃಪ್ತಿ ಏನಿತ್ತಂದರೆ, ನಾನು ಇರಲಿ ಇಲ್ಲದಿರಲಿ ನನ್ನ ಕನಸು ಇಂದಿಗೆ ನೆರವೇರಿತು. ನಾನು ಮೇ ಬಿ ನನ್ನ ಮಕ್ಕಳಾದಾಗಲೂ ಸಂಭ್ರಮ ಪಟ್ಟಿಲ್ವೇನೋ, ಮಕ್ಕಳ ಈ ಶಾಲೆ ಇಂಗ್ಲೀಷ್ ಮೀಡಿಯಂ ಆಗಿದ್ದೀನಿ, ನಾನು ಸಂಭ್ರಮ ಪಟ್ಟಿದ್ದೀನಿ. ನನ್ನ ಗಂಡ ಮಕ್ಕಳಿಗೆ ಗೊತ್ತು ನಾನೆಷ್ಟು ಸಂಭ್ರಮಿಸಿದ್ದೀನಿ ಅಂತೇಳಿ. ನಾನು ಜೀವನದಲ್ಲಿ ಗೆದ್ದೆ. ಯಾಕೆಂದರೆ ನನ್ನ ಆಸೆ ಪಟ್ಟಂತಹ ನನ್ನ ಕನಸು ನನ್ನ ಶಾಲೆಯಲ್ಲಿ ಇಂದು ನೆರವೇರಿತು. ಯಾಕೆಂದರೆ ನಾವು ಯಾರು ಇಲ್ಲಿ ಶಾಶ್ವತವಲ್ಲ, ನಾವಿಲ್ಲಿ ಪ್ರಯಾಣಿಕರು. ಇವತ್ತು ಬರ್ತೀವಿ ಹೋಗ್ತೀವಿ. ಆದರೆ ಆ ಬೀಜವನ್ನು ಹೆಮ್ಮರವನ್ನು ಬೆಳೆಸಲಿಕ್ಕೆ ಹಲವಾರು ಶಿಕ್ಷಕರಿಂದ ರೆಡಿ ಇದೆ, ಬರ್ತಾರೆ. ನಮ್ಮ ತಾಲೂಕಿಗೆ ಹತ್ತಿರ ಬರುವಂತಹ ಶಾಲೆ. ಹಾಗಾಗಿ ಇವತ್ತು ನಾನು ಆತ್ಮತೃಪ್ತಿಯಿಂದ ಹೋಗ್ತೀನಿ.
1ನೇ ತರಗತಿಯಲ್ಲಿ ನಲಿಕಲಿ ಶಿಕ್ಷಕಿಯಾಗಿ ನಾನು ಏನು ನನ್ನ ಮಕ್ಕಳಿಗೆ ಇಂಗ್ಲೀಷನ್ನು ಹಾಕಬೇಕು ಅಂತೇಳಿ ಹೋದಾಗ ದೇವ್ರ ಚಿತ್ತ ಹೇಗಿತ್ತು ಅಂತಂದರೆ, ನಾನು ನಲಿಕಲಿ ತಗೊಳ್ತೀನಿ ಸೈನ್ ಮಾಡಿದೆ, ನನ್ನ ಮನೆಯಿಂದ ಫೋನ್ ಬಂತು, ನಿಮ್ಮ ತಂದೆಗೆ ಕ್ಯಾನ್ಸರ್ ಅಂತ. ನಾನು 100% ತೊಡಗಿಸ್ಕೊಳಕ್ಕೆ ಆಗಲಿಲ್ಲ, ಆದರೂ ತೊಡಗಿಸ್ಕೊಂಡೆ. ಭಾವನೆಗಳ ಏರಿಳಿತ ತುಂಬ ಇತ್ತು, ತುಂಬ ಪೆಟ್ಟಿತ್ತು ಮಾನಸಿಕವಾಗಿ. ಆಘಾತದ ನಡುವೆ ನನ್ನ ಮಕ್ಕಳಿಗೆ ಕಲಿಕೆ ಆಗಬಾರ್ದು ಅಂತೇಳಿ, ನೀವು ನಂಬಲ್ಲ ಮಕ್ಕಳ 9 to 4 1 ನಿಮಿಷನೂ ನನ್ನ ಬಾಯ್ಸಿಗೆ ಇದು ಕೊಡದೆ ನಾನು ನನ್ನ ಮಕ್ಳಿಗೆ ಕಲಿಸಿದ್ದೀನಿ. ಇವತ್ತು 3ನೇ ಕ್ಲಾಸ್ ಮಕ್ಳು ಇವತ್ತು ಹೆಂಗಿದ್ರೆ ಅದಕ್ಕೆ ನನ್ನ ಮಕ್ಕಳೇ ಸಾಕ್ಷಿ. ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತಂದರೆ ನನ್ನ ನಂತರನೂ ಹಲವಾರು ಶಾಲೆಗಳು ಬರಲಿ, ನಾನು ಮಾತ್ರ ಇಲ್ಲಿನ ಸುಖ ಕಂಡ್ರೆ ಸಾಕಾಗಲ್ಲ. ನನಗಿನ್ನೂ ಕಲಿಸುವ ಆಸಕ್ತಿ ಇದೆ. ಜವಾಬ್ದಾರಿ ತಗೊಂಡು ಎಲ್ಲೋ ಒಂದು ಕಡೆ ಹೈಡ್ಲಾಗಿ ಕೂರೋದು ನನಗಿಲ್ಲ. ನನ್ನ ಮಕ್ಕಳ ಜೊತೆ ಇರಬೇಕು, ನನ್ನ ವಿದ್ಯೆಯನ್ನು ಇನ್ನಷ್ಟು ಮಕ್ಕಳಿಗೆ ನನ್ನ ದಾರ ಇರಬೇಕು. ಇಲ್ಲಿ ಬಂದು ಹೆಚ್ಚಮಾಗಿ ಕೂತ್ಕೊಂಡು ಬಿಸಿ ಊಟನ ಮಗ್ದೊಂದು ಅಂತಂದರೆ ನನ್ನಲ್ಲಿರುವಂಥ ಶಿಕ್ಷಕ ವೃತ್ತಿ ಎಲ್ಲಿ ಹರಿದೋಗಿ ಮುಂದೊಂದು ನಾನು ಸೋಮಾರಿ ಆಗ್ತೀನಿ ಅನ್ನೋ ಭಯನೂ ನನ್ನನ್ನು ಕಾಡ್ತಾ ಇದೆ. ನಾನು ಯಾವತ್ತೂ ಮಕ್ಕಳ ಜೊತೆ ಇರಬೇಕು, ಮಕ್ಕಳಿಗೆ ಕಲಿಸ್ತಾನೇ ಇರಬೇಕು. ನಾನು ಯಾವ ಜನ್ಮ ಪುಣ್ಯ ಮಾಡಿದ್ದು ನಾವು ಗೊತ್ತಿಲ್ಲ, ಈ ಶಾಲೆಗೆ ಶಿಕ್ಷಕಿಯಾಗಿ ಬಂದೆ. ನಾನು ಬಂದಾಗಿನಿಂದನೂ ವಿದ್ಯಾರ್ಥಿಯಾಗಿ ಮಂಗಳೂರು ಸಿಕ್ಕಿದ್ರು, ಒಡಹುಟ್ಟಿದವರಾಗಿ ಧನಲಕ್ಷ್ಮ ಮತ್ತು ಸಾವಿತ್ರಮ್ಮ ಸಿಕ್ಕಿದ್ರು. ಮತ್ತು ನಾನು ಬಂದಂಥ ಶಿಕ್ಷಕ ವೃಂದ ಅತ್ಯುತ್ತಮ ಶಿಕ್ಷಕ ವೃಂದ, ಪ್ರತಿ ವರ್ಷ ಬೆಸ್ಟ್ ಶಾಲೆ ಎನ್ನುವ ಅವಾರ್ಡ್. ನೀವು ನಮ್ಮಲ್ಲ ಮಕ್ಕಳ, ನಾನು ಬಂದಾಗ ನಾನು ಏಕೈಕ ಯುವ ಶಿಕ್ಷಕಿ. ಉಳಿದವರು ಸುಲಭ ಮೇಡಮ್ ಆಗಲಿ, ಗೀತಾ ಮೇಡಮ್ ಆಗಲಿ, ಅವ್ರು ವಯಸ್ಸಾಗಿತ್ತು. ಪ್ರಥಮ ಬಾರಿಗೆ ನಾನು ಒಬ್ಬಳೆ ಶಿಕ್ಷಕಿ 15 ನೃತ್ಯಗಳನ್ನು ಕಲಿಸಿದ್ದೆ. ಆಗ ಇದೇ ವೇದಿಕೆ ಮೇಲೆ ಹೇಳಿದ್ರು, ಪ್ರಥಮ ಬಾರಿಗೆ ನನ್ನೂರಿನ ಮಕ್ಕಳು ನೃತ್ಯ ಮಾಡ್ತಾ ಇದ್ದಾರೆ, ಅದಕ್ಕೆ ಈ ಶಿಕ್ಷಕಿನೇ ಕಾರಣ. ಸೊ ನಮ್ಮ ಈ ಶಿಕ್ಷಕ ವೃಂದ ಬರೋವರೆಗೂ ನಂದು ಒಂಥರ ಏಕ ಸೈನಿಕ ಪಾತ್ರ. ಎಷ್ಟಾಗುತ್ತೋ ಅಷ್ಟು 10 ಆಗಲಿ 15 ಆಗಲಿ ಆಗಸ್ಟ್ ಬಂತು ಅಂತಂದರೆ ಪೂರ್ತಿ ಎಲ್ಲ ತಯಾರಿಗೂ ನಾನು ಮುಂದಿಲ್ತಾ ಇದ್ದೆ. ಖೋಖೋ ನಾನೇ ಸ್ವತಃ ಆಡ್ತಾ ಇದ್ದೆ. ಈ ಶಿಕ್ಷಕರು ಇರಲಿಲ್ಲ, ನಮಗೆ ವಾಲಿಬಾಲ್ ಥ್ರೋಬಾಲ್ ಇರಲಿಲ್ಲ, ಖೋಖೋ ನನಗೆ ಬರ್ತಿತ್ತು. ನಾನೇ ಸ್ವತಃ ಆಡಿ ಖೋಖೋವನ್ನು ಕಲಿಸಿ ಮಕ್ಕಳಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಈ ಶಿಕ್ಷಕರು ನಾನೇ ಆಗಿದ್ದೆ. ಎಲ್ಲ ವೃತ್ತದಲ್ಲಿ ಇವನ್ ಬ್ಯಾಂಡ್ ಸಿಟಿಗೆ ಬರುತ್ತೆ, ಯಾಕಂದರೆ ನಾನು ಸಕಲ ಕಲಾವಲ್ಲಭೆ, ಫುಲ್ ಅಲ್ಲಂದ್ರೆ ಅರ್ಧಂಬರ್ಧ. ಯಾಕೆಂದರೆ ಅಷ್ಟು ಅತ್ಯುನ್ನತ ಮಟ್ಟದ ಶಿಕ್ಷಣ ನನಗೆ ಸಿಕ್ಕಿತ್ತು. ಆ ಶಿಕ್ಷಣ ನಿಮಗೆ ಸಿಗಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ನಾನವತ್ತು ಸರ್ಕಾರಿ ಶಾಲೆಗೆ ಹೋಗಿಲ್ಲ, ಓದಿದೆಲ್ಲವೂ ಪ್ರೈವೇಟ್ ಶಾಲೆ. ಅಲ್ಲಿ ನಾನು ಎಷ್ಟು ಉನ್ನತ ಮಟ್ಟದ ಶಿಕ್ಷಣ ಪಡ್ಕೊಂಡಿದ್ದೋ ಆ ಶಿಕ್ಷಣ ನನ್ನ ಮಕ್ಕಳು ನನ್ನ ಹತ್ರ ಬರೋ ಮಕ್ಳಿಗೆ ಸಿಗಬೇಕು. ಯಾರಾದರೂ ಮಕ್ಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಸಹಿಸೋಕ್ಕಾಗ್ತಿಲ್ಲ, ನನ್ನ ರಕ್ತ ಕುದೀತಾ ಇರ್ತಾರೆ, ನೇರವಾಗಿ ಕೇಳ್ಬಿಡ್ತಿದ್ದೆ ನಾನು. ಅದು ಆಗ್ತಿರ್ಲಿಲ್ಲ, ನಂಗೆ ಗೊತ್ತಿಲ್ಲ ಅದನ್ನು ರಕ್ತದ. ಈಗ ನಾನು ಅಭ್ಯಾಸ ಮಾಡ್ಕೊಂಡಿಲ್ಲ. ನಾನು ಪ್ರಾಮಾಣಿಕಳಿದ್ರೆ ಸಾಕು, ಬೇರೆಯವ್ರಿಗೆ ಹೇಳೋ ಅವಶ್ಯಕತೆ ನನಗಿಲ್ಲ ಅನ್ನೋದನ್ನ ಈಗ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಬಟ್ ಪ್ರಾರಂಭದಲ್ಲಿ ಎಷ್ಟೊಂದು ಇದಕ್ಕೆ ಕಹಿಯಾಗಿಯೂ ಸಹ ನಾನು ಪರಿಣಮಿಸ್ಬಿಟ್ಟಿದ್ದೀನಿ. ಅದು ನನ್ನ ಮಕ್ಕಳಿಗೋಸ್ಕರನೇ ಆಗಿದ್ದು. ನನಗೆ ಯಾವತ್ತೂ ಪಶ್ಚಾತ್ತಾಪ ಇಲ್ಲ ಅದಕ್ಕೆ. ಯಾಕಂದ್ರೆ ನಾನು ಏನಾದರೂ ಹೋರಾಟ ಮಾಡ್ತೀನಿ ಅಂದರೆ ನನ್ನ ಮಕ್ಕಳಿಗೋಸ್ಕರ, ಸ್ವಾರ್ಥ ಇಲ್ಲ ಅಲ್ಲಿ, ನನ್ನ ಮನೆಗೋಸ್ಕರ ಇಲ್ಲ, ಕೇವಲ ನನ್ನ ಮಕ್ಕಳಿಗೋಸ್ಕರ ಇತ್ತು. ಸೊ ಅದರಿಂದ ಯಾರಾದರೂ ನೋವಾಗಿದೆ ಕ್ಷಮೆ ಇರಲಿ. ಪ್ರತಿಯೊಂದು ಹಂತದಲ್ಲೂ ನನ್ನ ಯೋಚನೆ ಬರೀ ಮಕ್ಕಳ ಕಡೆಗೇನೆ ಇತ್ತು. ಸುನಂದ ಮೇಡಮು ಎಂಥ ಕಠಿಣ ಶಿಕ್ಷಕಿ. ಮಧ್ಯದಲ್ಲಿ ಪೇಪರ್ ಓದಿ ಕಿತ್ಕೊಂಡು ಹೋಗೋರು. ಮತ್ತು ಎನಿ ಟೈಮ್ ಗ್ರಂಥಾಲಯವನ್ನು ಓದಿಸ್ತಾ ಇದ್ದೆ ನಾನು. ಯಾಕಂದರೆ ಅವತ್ತು ಶಿಕ್ಷಕರಿಗೆ ಅಷ್ಟು ಸಮಯ ಇತ್ತು, ಈಗ ಇರಲಿಲ್ಲ. ನಾನೂ ಓದ್ತಿದ್ದೆ ಮಕ್ಕಳ ಜೊತೆ ಕೂತ್ಕೊಂಡು. ಇಡೀ ಮಕ್ಕಳನ್ನು ಸಹ ಗ್ರಂಥಾಲಯದ ಪೀರಿಯಡ್ ಸಪ್ರೇಟ್ ಓದಿಸ್ತಾ ಇದೆ. ಈಗ ಈ ಇಲಾಖೆಯ ಒತ್ತಡದಿಂದ ಪುಸ್ತಕವನ್ನು ತೆಗೆಯುವ ಅವಕಾಶವೂ ಸಹ ಇನ್ನಿಂದ ನಾನು ಶಿಕ್ಷಕರಿಗೆ ಇಲ್ಲ. ಮಕ್ಕಳ ಜೊತೆ ಕೂತ್ಕೊಂಡು ಓದೋದಿರಲಿ, ತೆಗೆಯುವ ಅವಕಾಶ ಇಲ್ಲ. ನಮ್ಮ ಶಾಲೆಯಲ್ಲಿ ನಾನು ಬಂದಾಗ ಕಂಪ್ಯೂಟರ್ ಶಿಕ್ಷಣ ಇತ್ತು, ಕಂಪ್ಯೂಟರ್ ಶಿಕ್ಷಕಿ ಇದ್ದರು. ವಿದೇಶದಿಂದೆಲ್ಲ ಶಿಕ್ಷಕರು ಆನ್ಲೈನ್ ಮೂಲಕ ಪಾಠ ಮಾಡಿ ಅಲ್ಲಿನ ಜ್ಞಾನವನ್ನು ನಮ್ಮ ಮಕ್ಕಳಿಗೆ ತಿಳಿಸುವಂತಹ ವ್ಯವಸ್ಥೆ ನಮ್ಮ ಶಾಲೆಯಲ್ಲಿತ್ತು. ಅದು ಉಳ್ಕೋಬೇಕು ಅಂತೇಳಿ ನಾನು ತುಂಬ ಹೋರಾಟ ಮಾಡಿದೆ. ಕೆಲವರ ಸ್ವಾರ್ಥಕ್ಕೆ ಅದು ಬಲಿಯಾಯಿತು. ಅದು ಏನು ಅಂತ ಈಗ ನಾನು ಹೇಳೋ ಸಂದರ್ಭದಲ್ಲಿಲ್ಲ. ಅಧ್ಯಕ್ಷನಾಗಲಿ ಪಂಚಾಯತ್ ಸದಸ್ಯನಾಗಲಿ ಕರೆದೇ ಆ ಒಂದು ವ್ಯವಸ್ಥೆಯನ್ನು ನನ್ನ ಶಾಲೆಯಲ್ಲಿ ಉಳಿಸ್ಕೊಳ್ಳಿ ಅಂತ ಕೇಳ್ಕೊಂಡೆ. ಆ ಶಾಲೆ ಇವತ್ತು ನೋಡ್ಬೋದು, ಎಲ್ಲ ಕಡೆ ಸ್ವಿಚ್ ಎಲ್ಲ ಇದೆ, ಕ್ಯಾಮ್ರಾ ಇತ್ತು, ದೊಡ್ಡ TV ಇತ್ತು, ದೇಶ ವಿದೇಶಗಳಿಂದ ಶಿಕ್ಷಕರು ಮಾಡಿದ್ರು. ಹಾಗಾಗಿ ವಸಂತಿ ಆಡಾಡಿ ಅವತ್ತು ಅಪೋಸ್ ಮಾಡಿದ್ದು ಅವತ್ತು ಕೆಟ್ಟವಳು. ಸೊ ಅದಕ್ಕೆ ನನ್ನ ಪಶ್ಚಾತ್ತಾಪ ಇಲ್ಲ, ಯಾಕೆಂದರೆ ನಿಮಗೋಸ್ಕರ ಅಷ್ಟೇ. ಕ್ರಮೇಣ ಎಲ್ಲ ಕಂಪ್ಯೂಟರ್ಗಳು ಹೋಯಿತು, ಲ್ಯಾಪ್ಟಾಪ್ ಹೋಯಿತು. ಶಿಕ್ಷಣ ಫೌಂಡೇಶನ್ದು ಅತ್ಯುತ್ತಮ ಮಟ್ಟದಲ್ಲಿ ಎಲ್ಲ ವ್ಯವಸ್ಥೆಗಳು ಬರ್ತಾಯಿತ್ತು. ಇವತ್ತಿನ ಪೀಳಿಗೆ ಅದಿಲ್ಲ. ನಾನು ಬಂದಾಗ ಎಲ್ಲ ಆರ್ಟಿಸ್ಟ್ಗಳೇ ಶಿಕ್ಷಕರು ಪಾಠ ಮಾಡಿಲ್ಲ ಅಂತಾರೆ, ಪ್ರತಿಯೊಂದು ಮಗುವಿನ ಕೈಯಲ್ಲಿ ಡ್ರಾಯಿಂಗ್ ಬುಕ್ ಇರ್ತಾಯಿತ್ತು. ಪ್ರತಿಭಾ ಕಾರಂಜಿ ಬಂದರೆ ನಾನು ಯಾವ ಮಗುನ ಸೆಲೆಕ್ಟ್ ಮಾಡಲಿ, ಎಲ್ಲ ತರಗತಿಯಲ್ಲಿ ಪ್ರತಿಯೊಂದು ಮಗುವೂ ಸಹ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾ ಇದೆ, ಯಾವ ಮಗುವನ್ನು ನಾನು ಸೆಲೆಕ್ಟ್ ಮಾಡಲಿ ಅನ್ನುವಂಥ ಗೊಂದಲ ಉಂಟಾಗುವ ಮಟ್ಟಿಗೆ ತಿಗೊಳ್ಳಳ್ಳಿ ಶಾಲೆಯ ಮಕ್ಕಳಲ್ಲಿ ಕಲಾವಿದರು ಇದ್ದರು. ಅದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ಮಕ್ಕಳ. ಅದು ಮತ್ತೆ ವಾಪಸ್ ಬರಬೇಕು ನಮ್ಮ ಊರಿಗೆ. ಅಂಥ ಕಲಾವಿದಗಳು ನೀವಾಗಬೇಕು. ಇವತ್ತು TVನೋ ಮೊಬೈಲ್ನ ನೋಡಿ ನಿಮ್ಮ ಪ್ರತಿಭೆಯನ್ನು ಏನಿದೆ ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ. ಬಟ್ ನೀವೆಲ್ಲ ಕಲಾವಿದರ ಮಕ್ಕಳು. ನಾನು ಅವತ್ತು ಕಣ್ಣಲ್ಲಿ ಕಂಡಿದ್ದೀನಿ. ಅತ್ಯುತ್ತಮ ನಾಲೆಜ್ ಇತ್ತು. 2 ಪೇಪರನ್ನು ನಾವಿಲ್ಲಿ ಓದ್ತಾ ಇದ್ವಿ, ಇಂಗ್ಲೀಷ್ ಮತ್ತು ಕನ್ನಡ. ಅದೇನು ಪೇಪರ್ ಓದ್ತಾರೆ ಅವತ್ತು 7th ಮಕ್ಕಳು ಬಂದು ಅಲ್ಲಿರೋ ಮುಖ್ಯಾಂಶಗಳ ನೋಟಲ್ಲಿ ಬರೆದಿಡ್ತಾ ಇದ್ರು. ಅದು ಮತ್ತೆ ಆಗಬೇಕು, ಪುನರಾವರ್ತನೆ ಆಗಬೇಕು. ಆದರೆ ಇವತ್ತಿನ ಒತ್ತಡ ಶಿಕ್ಷಕರಿಗೆ ಏನೂ ಮಾಡೋಕ್ಕಾಗ್ತಾ ಇರೋದು. ಪಾಠ ಬಿಟ್ಟು ಬೇರೆ ಎಲ್ಲವನ್ನೂ ಇಲಾಖೆ ನಮಗೆ ಕೊಡ್ತಾ ಇರೋದ್ರಿಂದ ಶಿಕ್ಷಕರು ಒಂಥರ ಅಸಹಾಯಕ ಸ್ಥಿತಿಯನ್ನು ತಲುಪಿದ್ದೀವಿ ಮಕ್ಕಳ. ಈ ಊರಿನ ಏನಂತಾರೆ ವಿಜಯನಗರ ಸಾಮ್ರಾಜ್ಯದ ಥರ
ಗತ ವೈಭವವನ್ನು ನೋಡಿದ್ದಕ್ಕೆ ಸಾಕ್ಷಿ ಬೇಡ ಇಡೀ ಕಪ್ಪನ್ನು ನಾನು ಒಬ್ಬಳೇ ಅನ್ಕೊಳ್ತೀನಿ. ಯಾಕಂದರೆ ಎಲ್ಲರೂ ಹೊಸದಾಗಿ ಬಂದಿರೋರು ಹಿರಿಯ ಶಿಕ್ಷಕಿ ನಾನು ಒಬ್ಬಳೇ ಅನ್ಕೊಳ್ತೀನಿ. ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ, ನಮ್ಮ ಶಾಲೆ ಹೀಗಿತ್ತು ಅನ್ನೋದು ನಿಮಗೂ ಗೊತ್ತಿರಲಿ, ಇಲ್ಲಿ ನೆರೆದಿರುವಂಥ ಶಿಕ್ಷಕ ವೃಂದಕ್ಕೂ ಗೊತ್ತಿರಲಿ. ಇದು ಏನೋ ತಂದು ಮುಂದುವರೆದ ಶಾಲೆ ಅಲ್ಲ. ನಾವು ಬರುವಾಗಲೇ ತುಂಬ ವೈಭವಯುತವಾಗಿ ತುಂಬ ಅಚ್ಚುಕಟ್ಟಾಗಿ ನಡೀತಿದ್ದಂತಹ ಶಾಲೆ ಇದು. ನಾನು ಯಾವಾಗಲೂ ಹೆಮ್ಮೆಯಿಂದ ಹೇಳ್ತೀನಿ, ಸ್ವಾತಂತ್ರ್ಯ ದಿನಾಚರಣೆಯಿಂದ ತಿಗುಳು ಹೊಸಳ್ಳಿ ಜನತೆ ಮಾಡುವಂಥ ರೀತಿಯಲ್ಲಿ ಇಡೀ ಕನಕಪುರ ತಾಲೂಕಲ್ಲಿ ಯಾರು ಮಾಡಲ್ಲ. ಅದಕ್ಕೋಸ್ಕರ ಆವಾಗಲೇ ಚೀಟಿಗಳನ್ನು ಹಾಕ್ಕೊಂಡು ಪ್ರತಿ ಹೆಂಗಸಿನ ತಲೆಯಲ್ಲಿ ನೂರಾರು ರೂಪಾಯಿಗಳ ಹೂಗಳು, ಅವ್ರ ಮಕ್ಕಳುಗಳಿಗೆ ಕೈ ತುಂಬ ಬಳೆಗಳು, ತನ್ನದೇ ಮನೆಯಲ್ಲಿ ಮದುವೆ ಸಂಭ್ರಮ ನಡೀತಾ ಇದೆಯೋ ಅನ್ನುವಷ್ಟು ಮಟ್ಟಿಗೆ ಅಲಂಕೃತರಾಗಿ ಶಾಲೆಗಳಿಗೆ ಅಲಂಕಾರ ಮಾಡ್ಕೊಂಡು ಬರ್ತಾ ಇರೋದನ್ನು ನಾನು ಯಾವ ಊರಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಪ್ರಾಮಾಣಿಕ ನುಡಿ. ಯಾಕಂದ್ರೆ ನಾನು ಎಲ್ಲ ಶಾಲೆಗಳನ್ನ ನೋಡಿದ್ದೀನಿ. ಹೇಗೆ ನಡೀತು ಅಂತಂತಾರೆ, ಕೇವಲ ಫ್ಲ್ಯಾಗ್ ಹಾಯ್ಸ್ ಮಾಡು, ಹಾರತುರಾಯಕ್ಕೂ ಒಂದೆರಡು ಭಾಷಣಗಳನ್ನು ಮಾಡು, ಮನೆಗೆ ಹೋಗು ಅನ್ನುವಂಥ ಪರಿಸ್ಥಿತಿ ಇರುವಾಗ ಸ್ವಾತಂತ್ರ್ಯ ದಿನಾಚರಣೆಯನ್ನು ನನ್ನದೇ ಮನೆಯ ಹಬ್ಬ ಎನ್ನುವಂಥ ಸಂಭ್ರಮಿಸುವಂಥ ಶಾಲೆ, ಸಂಭ್ರಮಿಸುವಂಥ ಊರು ಅಂತ ಯಾವುದಾದ್ರೂ ಇದ್ದರೆ ಅದು ನಮ್ಮ ತಿಗುಳು ಹೊಸಳ್ಳಿಯ ಶಾಲೆ. ಅದು ಖಂಡಿತ ಮುಂದುವರ್ಕೊಂಡು ಹೋಗಲಿ. ಅದನ್ನು ನಾನು ಹೇಳ್ಕೊಡ್ತೀನಿ, ಯಾವುದೇ ಕಾರಣಕ್ಕೆ ಅದನ್ನು ನಿಲ್ಲಿಸ್ಬೇಡಿ. ಯಾಕಂದರೆ ಈ ಪರಂಪರೆ ನಮ್ಮ ಕರ್ನಾಟಕದಲ್ಲಿ ಯಾವ ಊರಲ್ಲಿ ಇದೆಯಲ್ಲ ಗೊತ್ತಿಲ್ಲ, ತಿಗುಳು ಹೊಸಳ್ಳಿಯಲ್ಲಿದೆ. ಹಿರಿಯರಾದಂಥ ಅನೇಕ ವರ್ಗಗಳು ತಯಾರಿಗಳು ಮಾಡ್ತಾಯಿದ್ರು. ಹಿರಿಯ ವರ್ಗಗಳ ಮಧ್ಯೆ ಬ್ಯಾನರು, ಬೈಕಿಂಗ್ಸ್ ಕೊಟ್ಟು ಸಂಭ್ರಮ 2-3 ದಿನ ಮುಂಚಿತವಾಗಿಯೇ ಪ್ರಾರಂಭವಾಗ್ತಾಯಿತ್ತು. ಅದನ್ನೆಲ್ಲ ನೋಡಿ ನಾನು ಕಣ್ತುಂಬಿದ್ದೀನಿ. ಬೇರೆ ಶಾಲೆಗಳಲ್ಲಿ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆ ನಿರೀಕ್ಷೆನ ಇಟ್ಕೊಂಡು ಹೋಗಲ್ಲ. ಬಟ್ ಈ ತಿಗುಳು ಹೊಸಳ್ಳಿ ಮತ್ತು ನನ್ನ ನಡುವಿನ ಅವಿನಾಭಾವ ಸಂಬಂಧ ಯಾವತ್ತೂ ಮುಗಿಯಲ್ಲ. ಯಾಕೆಂದರೆ ನನ್ನ ಶಿಕ್ಷಕ ವೃತ್ತಿ ಇರೋದು ಸುಮಾರು 2 ವರ್ಷ ನನ್ನ ಹುಟ್ಟೂರಿನಲ್ಲಿ ಕಳೆದೆ, ಇನ್ನೊಂದು 6-7 ವರ್ಷ ಕಂಸಾಗದಲ್ಲಿ ಕಳೆದೆ, 15 ವರ್ಷಗಳ ಸುಮಾರು 16 ವರ್ಷಗಳ ಕಾಲ ಊರಿನಲ್ಲಿ ಕಳೀತಾ ಇದ್ದೀನಿ ಅಂತಂದರೆ ಮತ್ತಿರೋದು ನನಗೆ ಕೇವಲ 12 ಮತ್ತೆ ಕೆಲವು ತಿಂಗಳುಗಳ ಸರ್ವಿಸ್ ಅಷ್ಟೇ. ಹಾಗಾಗಿ ನನ್ನ ಹೆಚ್ಚಿನ ಸೇವಾವಧಿಯನ್ನು ಕಳೆದಿರುವಂತಹ ಊರು ಅಂದರೆ ಇದೆ. ಹಲವಾರು ವೃತ್ತಿ ಬಾಂಧವರನ್ನು ಕಂಡಂತಹ ಊರು ಅಂದರೆ ಇದೆ. ನಾನು ಬಂದಾಗ ತುಂಬಿ ತುಳುಕ್ತಾ ಇತ್ತು ಶಾಲೆಗಳು, ಮಕ್ಕಳು ತುಂಬಿ ತುಳುಕ್ತಾ ಇದ್ರು. ಮುಂದೆ ಒಂದಿನ ದಿನನೂ ಅದೇ ಥರ ಆಗಲಿ ಅಂತೇಳಿ ನಾನು ಆಶಿಸ್ತೀನಿ. ಇಡೀ ಊರಿನ ಜನ ನನಗೆ ಸಹಕಾರ ಕೊಟ್ಟಿದ್ದೀರಾ, ಮಕ್ಕಳು ಸಹಕಾರ ಕೊಟ್ಟಿದ್ದೀರಾ. ಇನ್ನು ಶಿಕ್ಷಕ ವೃಂದಕ್ಕೆ ಬಂದಾಗ ಒಂದು ಮನೆಯಲ್ಲಿ ಇರುವಾಗಲೇ ನಮ್ಮಲ್ಲಿ 7 ಬೀಳುಗಳಾಗುತ್ತೆ. ಇನ್ನು ನಾವು ಒಂದು 7 ಜನ ಒಟ್ಟಿಗಿದ್ದೀವಿ ಅಂದಾಗ ಭಾವನೆಗಳು, ಸಂಬಂಧಗಳು, ಮಾತು ಹಿಡಿತಗಳು ಎಲ್ಲವೂ ಏನು ರೈಲ್ವೆ ಕಮ್ಮಿಯಂತೆ ಹೋಗಲ್ಲ, ಏರಿಳಿತಗಳಾಗುತ್ತೆ. ಸೊ ಅದು ಸಹಜ, ಅದನ್ನು ಸ್ವೀಕಾರ ಮಾಡೀನಿ. ಬಂದಾಗ ಮಾತಾಡ್ತೀವಿ, ನೆಕ್ಸ್ಟು ಮರೆತು ಜೊತೆಗೆ ಹೋಗೋಣ. ನೋವಾಗಿದೆ, ಕ್ಷಮೆ ಇರಲಿ. ಮತ್ತು ನಿಮ್ಮೆಲ್ಲರನ್ನೂ ಕೇಳ್ಕೊಳ್ತೀನಿ, ನಮ್ಮ ಶಾಲೆಯನ್ನು ಉಳಿಸ್ಕೊಳ್ಳೋದು ಪ್ರತಿಯೊಬ್ಬ ಗ್ರಾಮಸ್ಥರ ಕರ್ತವ್ಯ. ನನಗಿವತ್ತು ಹೇಳ್ತಾ ಇದ್ದೀನಿ, ದುಃಖ ಇಲ್ಲ, ಸಂತೃಪ್ತಿಯ ಒಂದು ಭಾವನೆ ಇದೆ. ಮೇ ಬಿ ಇಂಗ್ಲೀಷ್ ಮೀಡಿಯಮ್ ಆಗಿಲ್ಲ ಅಂದರೆ ನಾನು ಹೋಗ್ತಾ ಇರಲಿಲ್ವೇನೋ ನನಗೆ ಗೊತ್ತಿಲ್ಲ. ಯಾಕಂದರೆ ಕಳೆದ ವರ್ಷವೇ ನಾನು ಹೋಗಬೇಕು ಅಂದವಳು ಹಿಂದೇಟಾಗ್ತೇನೆ. ಇಂಗ್ಲೀಷ್ ಮೀಡಿಯಮ್ ಆಗಿಲ್ಲ ನಾನು ಹೋಗ್ತಿರಲಿಲ್ವೇನೋ. ಈಗ ನನ್ನ ಕನಸು ಈಡೇರಿದೆ ಎನ್ನುವ ಆತ್ಮತೃಪ್ತಿಯೊಂದಿಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೀನಿ. ನೀವು ಕೊಟ್ಟಿದ್ದು ಅತಿಯಾಯಿತು ಅನಿಸುತ್ತೆ. ನಾನು ಇದಕ್ಕೆ ಎಷ್ಟು ಪಾತ್ರಳು ಅಂತ ನನಗೆ ಗೊತ್ತಿಲ್ಲ. ಏಕೆಂದರೆ ನಾನೊಬ್ಬ ಕರ್ತವ್ಯವನ್ನಷ್ಟೇ ನಾವು ನಿಭಾಯಿಸಿದ್ದೀವಿ. ನನ್ನ ಈ ಶಾಲೆಗೆ ಬಂದಾಗಿನಿಂದ ಕರ್ತವ್ಯಕ್ಕೆ ಚ್ಯುತಿ ಬರದ ಹಾಗೆ ನಾನು ನಡ್ಕೊಳ್ಳೋ ಪ್ರಾಮಾಣಿಕ ಪ್ರಯತ್ನವನ್ನಂತೂ ಮಾಡಿದ್ದೀನಿ. ನನ್ನ ಶಿಕ್ಷಕ ವೃತ್ತಿ ಅಂದರೆ ಒಂದು ಪವಿತ್ರ ವೃತ್ತಿ ಅನ್ನೋದು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಅರಿವಿದೆ. ಆ ಅರಿವಿನೊಂದಿಗೆ ನಾನು ಇಲ್ಲಿಂದ ನಿರ್ಗಮಿಸೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಊರಿನ ಹಿರಿಯರ ಎಲ್ಲರ ಆಶೀರ್ವಾದ ಇರಲಿ. ಮಕ್ಕಳ ನಿಮ್ಮ ಪ್ರಾರ್ಥನೆ ನನಗೆ ಮುಖ್ಯ. ನಾನು ಯಾವಾಗ ಹೇಳ್ತೇನೆ, ನೀವೇ ನನ್ನ ದೇವರುಗಳು. ನನ್ನ ಅತ್ಯಂತ ನೆಚ್ಚಿನವಾದ ಸ್ಥಳ ಅದು. ನನಗೇನಾದರೂ ಬೇಸರ ಆದರೆ ಯಾರಾದ್ರೂ ಹೇಳ್ತಿರ್ಲಿಲ್ಲ, ನನ್ನ ಮಕ್ಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಗೊತ್ತಿರಬೇಕು ಚಿಕ್ಕ ಮಕ್ಕಳಿಗೆ, ಅಲ್ಲಿ ನಾನು ಕೂರ್ತಿದ್ದೆ, ಧ್ಯಾನ ಮಾಡ್ತಿದ್ದೆ. ನನ್ನದು ಅಷ್ಟೇ. ನನಗೆ ತುಂಬ ಮನಸ್ಸಿಗೆ ನೋವಾದರೆ ಆ ದೇವಸ್ಥಾನದ ಮುಂಭಾಗದಲ್ಲಿ ಹೋಗಿ ನಾನು ಧ್ಯಾನ ಮಾಡ್ತಿದ್ದೆ. ದೇವ ನೀನೇ ತೂಗು ತಗಡಿಯಲ್ಲಿ ಅಂತ, ನೀನೇ ನಮ್ಮ ಒಂದು ಒಳ್ಳೆ ಪರಿಸರವನ್ನು ನಿರ್ಮಿಸು ಅಂತ ನನ್ನ ಮಕ್ಕಳು ಕೇಳ್ಕೊಳ್ತಾ ಇದ್ರು. ಮತ್ತು ಅದೇ ರೀತಿಯಲ್ಲಾಗಿ ಒಂದು ಒಳ್ಳೆ ಪರಿಸರ ನಿರ್ಮಾಣ ಆಗಿದೆ. ನಿಮ್ಮೆಲ್ಲರಿಗೂ ವಂದಿಸ್ತಾ ನಾನು ನಿಮಗೆ ಸದಾ ಚಿರಋಣಿ ಅಂತ ಹೇಳ್ತಾ, ಈ ಶಾಲೆ ಯಾವಾಗಲೂ ಅಭಿವೃದ್ಧಿಯತ್ತ ಸಾಗಲಿ ಅಂತೇಳಿ ಮನತುಂಬೆ ಹಾರೈಸ್ತಾ 2 ಮಾತುಗಳನ್ನು